going to read Unit 3, One Little Kitten. Listen and enjoy this poem. One little kitten, two big cats, three baby butterflies, four big rats, five fat fishes, six sad seals, seven silly seagulls, eight happy eels, nine nervous lizards, 10 brave bees, 11 smelly elephants, 12 fat fleas, 13 alligators, 14 whales, 15 donkeys with 15 tails. ಮಕ್ಕಳೇ, ಇವತ್ತು ನಾವು ಓದ್ತಾ ಇದ್ದೀವಿ ಒನ್ ಲಿಟಲ್ ಕಿಟನ್ ಇಂಗ್ಲೀಷ್ ಪೋಯಮ್. ಈ ಪೋಯಮನ್ನು ಈಗ ನಾವು ಒಂದ್ಸತಿ ರಿಸೈಟ್ ಮಾಡಿದ್ದೀವಿ. ಈಗ ಇದರ ಅರ್ಥ ತಿಳ್ಕೊಳೋಣ. ಒನ್ ಲಿಟಲ್ ಕಿಟನ್. ಕಿಟನ್ ಅಂದರೆ ಏನು ಮಕ್ಕಳೇ? ಕಿಟನ್ ಅಂದರೆ ಬೆಕ್ಕಿನ ಮರಿ, ಬೆಕ್ಕಿನ ಬೇಬಿ ಇರ್ತದಲ್ಲ, ಅದಕ್ಕೆ ನಾವು ಕಿಟನ್ ಅಂತ ಕರಿತೀವಿ. ಲುಕ್ ಎಟ್ ಹಿಯರ್ ದ ಪಿಕ್ಚರ್ ಆಫ್ ಕಿಟನ್. ದಿಸ್ ಇಸ್ ಕಿಟನ್. ಸೊ ಒನ್ ಲಿಟಲ್ ಕಿಟನ್, ಒಂದು ಚಿನ್ನದು ಕಿಟನ್ ಇದೆ, ಬೇಬಿ ಕ್ಯಾಟ್ ಇದೆ. ಟೂ ಬಿಗ್ ಕ್ಯಾಟ್ಸ್, ಆಮೇಲೆ ಟೂ ಬಿಗ್ ಅಂದ್ರೇನು? ದೊಡ್ಡ ಕ್ಯಾಟ್ಸ್. ಸೊ ದಿಸ್ ಇಸ್ ದ ಪಿಕ್ಚರ್ ಆಫ್ ಕ್ಯಾಟ್. ಟೂ ಬಿಗ್ ಕ್ಯಾಟ್ಸ್, ತ್ರೀ ಬೇಬಿ ಬಟರ್ಫ್ಲೈಸ್. ಯು ಆಲ್ ಹ್ಯಾವ್ ಸೀನ್ ದಿ ಬಟರ್ಫ್ಲೈಸ್. ನೀವೆಲ್ಲರೂ ಬಟರ್ಫ್ಲೈಸ್ ನೋಡಿದ್ದೀರಲ್ಲ, ಗಾರ್ಡನಲ್ಲೇ ಬಂದಿರ್ತಾವೆ, ಹೂ ಮೇಲೆ ಕೂತ್ಕೋತಾವ, ಕಲರ್ ಬಟರ್ಫ್ಲೈಸ್ ಇರ್ತದಲ್ಲ. ಸೊ ಇವ್ಯಾವು? ಮೂರು ಬಟರ್ಫ್ಲೈಸ್. ಹಿಯರ್ ಇಸ್ ದ ಪಿಕ್ಚರ್ ಆಫ್ ಬಟರ್ಫ್ಲೈಸ್. ಫೋರ್ ಬಿಗ್ ರ್ಯಾಟ್ಸ್. ರ್ಯಾಟ್ಸ್ ಅಂದ್ರೇನು? ಇಲಿ. ಸೊ ಫೋರ್ ಬಿಗ್ ರ್ಯಾಟ್ಸ್. ಲುಕ್ ಎಟ್ ಹಿಯರ್. ಹಿಯರ್ ಇಸ್ ದ ಪಿಕ್ಚರ್. ಫೋರ್ ಬಿಗ್ rats. Five fat fishes. Fishes lives in water, so we have the five fat fishes. Six sad seals. ಎಷ್ಟಿದೆ ನಂಬರ್? 6 sad seals. Sad seals. Seals ಅಂದ್ರೆ ಏನು ಮಕ್ಕಳೇ? ನೀರಲ್ಲೇ ಇರ್ತಾವ. ದಿಸ್ ಇಸ್ ಅ ಪಿಕ್ಚರ್ ಆಫ್ ಸೀಲ್. ಲುಕ್ ಎಟ್ ಹಿಯರ್. ದಿಸ್ ಆರ್ ದಿ ಸೀಲ್. ಇವು ಏನವ? ಸ್ಯಾಡ್ ಅವ. ಸ್ಯಾಡ್ ಅಂದ್ರೆ ಬೇಜಾರಾಗಿವೆ ಅವು. 7 ಸಿಲಿ ಸೀಗಲ್ಸ್. ಸಿಲಿ ಅಂದ್ರೆ ಏನು? ಫುಲಿಶ್. ಸೊ ಯಾರಿದ್ದಾರೆ? ದಿಸ್ ಇಸ್ ದ ಪಿಕ್ಚರ್ ಆಫ್ ಸೀಗಲ್. ಇದು ಸಮುದ್ರ ಮೇಲೆ ಹಾರಾಡ್ತದ, ಆಮೇಲೆ ಫಿಶ್ ಅನ್ನು ತಿಂತದೆ. ಇದು ಸೀಗಲ್ ಅಂದ್ರೆ ಏನು? ಬರ್ಡ್ಸ್. ಸೊ ಹೌ ಮೆನಿ? 7 ಸಿಲಿ ಸೀಗಲ್ಸ್. ನೆಕ್ಸ್ಟ್ 8 ಹ್ಯಾಪಿ ಈಲ್ಸ್. ಈಲ್ಸ್ ಆಲ್ಸೋ ಲಿವ್ಸ್ ಇನ್ ಅ ವಾಟರ್. ಇದು ಕೂಡ ನೀರಲ್ಲೇ ಇರ್ತದೆ. ಈ ಥರ ಕಾಣಿಸ್ಕೋತದೆ. ನೋಡಿ ಇದ್ರ ಪಿಕ್ಚರ್ ನೋಡಿ. ಸೊ ಏನಿವೆ? 8 ಹ್ಯಾಪಿ ಈಲ್ಸ್. ಸೊ ನಮ್ಮ ಹತ್ರ 8 ಹ್ಯಾಪಿ ಈಲ್ಸ್ ಇದೆ. ಈಲ್ಸ್ ಏನಿದೆ? ಖುಷಿಯಾಗಿವೆ, ಹ್ಯಾಪಿಯಾಗಿವೆ. 9 ನರ್ವಸ್ ಲಿಝಾರ್ಡ್. ಲಿಝಾರ್ಡ್ ಅಂದ್ರೆ ಏನು? ಮನೆಯಲ್ಲೇ ಇರ್ತಾವಲ್ಲ ಹಲ್ಲಿ, ಗೋಡೆ ಮೇಲೆ ಕೂತಿರ್ತಾವಲ್ಲ ಹಲ್ಲಿ, ಇದು. ನರ್ವಸ್ ಅಂದ್ರೇನು? ಭಯ ಪಡ್ಕೊಂಡಿದೆ. ಸೊ 9 ನರ್ವಸ್ ಲಿಝಾರ್ಡ್ಸ್. 9 ಭಯ ಪಟ್ಟಿದ್ದು ಲಿಝಾರ್ಡ್ ಇದೆ. 10 ಬ್ರೇವ್ ಬೀಸ್. ಬೀಸ್ ಅಂದ್ರೆ ಏನು? ಬೀಸ್ ಅಂದ್ರೆ ಏನು ಗೊತ್ತು ಮಕ್ಕಳೇ? ಯು. ಬೀಸ್ ಅಂದ್ರೆ ಏನು? ಯು. ಬೀಸ್ ಅಂದ್ರೆ ಹನಿ ಬಿ. ಹನಿ ಬಿ ಅಂದ್ರೆ ಜೇನು ಹುಳ. ಜೇನು ನೊಣ ಅನ್ನು ನೋಡಿರಲ್ಲ, ಜೇನು ನೊಣಗೆ ನಾವು ಬೀಸ್ ಅಂತೀವಿ. ಸೊ ಬೀಸ್ ಏನಿರ್ತಾವ? ಬ್ರೇವ್ ಬೀಸ್. ಯಾವಾಗಲೂ ಸ್ಟ್ರಾಂಗ್ ಆಗಿರ್ತಾವ. ಬ್ರೇವ್ ಇರ್ತಾವ. ಬ್ರೇವ್ ಅಂದ್ರೇನು? ಸ್ಟ್ರಾಂಗ್ ಆಗಿರ್ತಾವ. 11 ಸ್ಮೆಲಿ ಎಲಿಫೆಂಟ್ಸ್. ಎಲಿಫೆಂಟ್ಸ್ ನೋಡಿದಿರಲ್ಲ ಮಕ್ಕಳೇ ಎಲ್ಲರೂ? ದಿಸ್ ಇಸ್ ದ ಪಿಕ್ಚರ್ ಆಫ್ ಎಲಿಫೆಂಟ್ಸ್. ಸೊ ಹೌ ಮೆನಿ ಎಲಿಫೆಂಟ್ಸ್ ಆರ್ ದೇರ್? 11 ಸ್ಮೆಲಿ ಅಂದ್ರೆ ವಾಸನೆ ಬರ್ತದ. 11 ಸ್ಮೆಲಿ ಎಲಿಫೆಂಟ್ಸ್. 12 ಫ್ಯಾಟ್ ಫ್ಲೀಸ್. ಸೊ ಫ್ಲೀಸ್ ಅಂದ್ರೆ ಏನು? ಈ ಥರ ಹುಳ ಇರ್ತದೆ, ಅದಕ್ಕೆ ಫ್ಲೀಸ್ ಅಂತೀವಿ ನಾವು. ಸೊ ಇವೇನು? ಡುಮ್ ಅವ. ಫ್ಯಾಟ್ ಅವೆ ಅಂದ್ರೆ ಡುಮ್ ಆಗ್ಯವ. ಸೊ ದಿಸ್ ಆರ್ ದ 11 ಫ್ಯಾಟ್ ಫ್ಲೀಸ್. 13 ಆಲಿಗೇಟರ್ಸ್. ಆಲಿಗೇಟರ್ಸ್ ಅಂದ್ರೆ ಏನು ಮಕ್ಕಳೇ? ಅವು ಏನಿರ್ತಾವ? ನೀರಲ್ಲೇ ಇರ್ತಾವ. ಕ್ರೊಕೊಡೈಲ್ ಥರ ಇರ್ತಾವೆ. ಕ್ರೊಕೊಡೈಲ್ಗಿಂತ ದೊಡ್ಡ ಇರ್ತಾವೆ. ಅವಕ್ಕೆ ನಾವು ಏನಂತೀವಿ? ಅಲಿಗೇಟರ್ಸ್ ಅಂತೀವಿ. ಸೊ 13 ಆಲಿಗೇಟರ್ಸ್. 14 ವೇಲ್ಸ್. ವೇಲ್ಸ್ ಅಂದ್ರೆ ಏನು? ಬಿಗ್ ಫಿಶ್. ವೇಲ್ಸ್ ಇವೆ. 15 donkeys. Donkeys, you all know donkeys. This is the picture of donkey. So how many donkey we have? 15 donkey with 15 tails. Every donkey have each tail. So we have 15 donkey with 15 tails.
ಮಕ್ಕಳೇ ಇದು ಏನಿದು 1 to 15 ನಂಬರ್ಸ್ವರೆಗೆ ಇದು ಒಂದು ಪೋಯಮ್ ಇದೆ. ಇದರಲ್ಲೇ ಅನಿಮಲ್ಸ್ ಇದ್ದಾರೆ, ಆಮೇಲೆ ನಂಬರ್ಸ್ ಅವ. ಸೊ ಒನ್ಸ್ ಅಗೇನ್ ವಿ ರಿಸೈಟ್ ದಿಸ್ ಪೋಯಮ್. One little kitten, two big cats, three baby butterflies, four big rats. One little kitten, two big cats, three baby butterflies, four big rats, five fat fishes, six sad seals, seven silly seagulls, eight happy eels. Five fat fishes, six sad seals, seven silly seagulls, eight happy eels, nine nervous lizards, 10 brave bees, 11 smelly elephants, 12 fat fleas, 8 happy eels, 9 nervous lizards, 10 brave bees, 11 smelly elephants, 12 fat fleas, 13 alligators, 14 whales, 15 donkeys with 15 tails. 13 alligators, 14 whales, 15 donkeys with 15 tails. So like this you recite the poem. So idralle we have ನಮ್ಮ ಹತ್ರ ಒಂದು ಕಿಟನ್ ಇದೆ, ಒಂದು ಬೇಬಿ ಕ್ಯಾಟ್ ಇದೆ, 2 ಬಿಗ್ ಕ್ಯಾಟ್ಸ್ ಇವೆ, ಎರಡು ದೊಡ್ಡ ಕ್ಯಾಟ್ಸ್ ಇದೆ, 3 ಬೇಬಿ ಬಟರ್ಫ್ಲೈಸ್ ಇದೆ, 4 ಬಿಗ್ ರ್ಯಾಟ್ಸ್ ಇದೆ, 5 ಫ್ಯಾಟ್ ಫಿಶಸ್ ಇವೆ, 6 ಸ್ಯಾಡ್ ಸೀಲ್ಸ್, 7 ಸಿಲಿ ಸೀಗಲ್ಸ್, 8 ಹ್ಯಾಪಿ ಈಲ್ಸ್, 9 nervous lizards, 10 brave bees, 11 smelly elephants, 12 fat fleas, 13 alligators, 14 whales, 15 donkeys with 15 tails. ಸೊ 1 to 15 ತನಕ ನಂಬರ್ ಅವ. ಆ ನಂಬರಲ್ಲೇ ನಾವು ಏನು ಅನಿಮಲ್ಸನ್ನು ಕೌಂಟ್ ಮಾಡ್ತೀವಿ. ಸೊ ದಿಸ್ ಪೋಯಮ್ ಇಸ್ ರಿಟನ್ ಬೈ ಕಾರ್ಲೋಯಿನ್ ಗ್ರಾಮ್ಸ್. ಸೊ ಇದನ್ನು ಕಾರ್ಲೋಯಿನ್ಸ್ ಗ್ರಾಮ್ ಅಂತೇಳಿ ಪಾಯಿಂಟ್ ಇದ್ದಾರೆ, ಅವ್ರು ಇದನ್ನು ಬರೆದಿದ್ದಾರೆ. ನ್ಯೂ ವರ್ಡ್ಸ್. ಸೊ ಈ ಪೋಯಮಲ್ಲಿ ನಾವು ಯಾವ್ದು ನ್ಯೂ ವರ್ಡ್ಸ್ ನೋಡಿದ್ದೀವಿ ಅದನ್ನು ನಾವಿಲ್ಲಿ ನೋಡೋಣ. ಕ್ಯಾಟ್, CAT, ಕ್ಯಾಟ್. ಕ್ಯಾಟ್ ಅಂದರೆ ಕ್ಯಾಟ್ ಕನ್ನಡದಲ್ಲಿ ಏನಂತೀವಿ, ಕ್ಯಾಟ್ ಅಂದರೆ ಬೆಕ್ಕು. ಸೊ CAT ಕ್ಯಾಟ್, ಕ್ಯಾಟ್ ಅಂದರೆ ಬೆಕ್ಕು. FAT ಫ್ಯಾಟ್, FAT ಫ್ಯಾಟ್. ಫ್ಯಾಟ್ ಅಂದರೆ ದಪ್ಪಾಗಿರುವುದು. ಲುಕ್ ಆಟ್ ಹಿಯರ್, ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅವ ಫ್ಯಾಟ್ ಇದ್ದಾನೆ. ದ ಮ್ಯಾನ್ ಈಸ್ ಫ್ಯಾಟ್. RAT ರ್ಯಾಟ್, RAT ರ್ಯಾಟ್. ರ್ಯಾಟ್ ಮೀನ್ಸ್ ಇಲಿ. ಇಲ್ಲೋರು ಇಲಿ ಪಿಕ್ಚರ್ ಅದ ನೋಡಿ. ಸೊ RAT ರ್ಯಾಟ್, ರ್ಯಾಟ್ ಅಂದರೆ ಕನ್ನಡದಲ್ಲೇ ಇಲಿ. SAD ಸ್ಯಾಡ್, SAD ಸ್ಯಾಡ್. ಸ್ಯಾಡ್ ಅಂದ್ರೆ ಏನು, ನಾಟ್ ಹ್ಯಾಪಿ, ಬೇಜಾರಾಗಿರ್ತಾರಲ್ಲ, ಅದಕ್ಕೆ ನಾವು ಸ್ಯಾಡ್ ಅಂತೀವಿ. TEN ಟೆನ್, TEN ಟೆನ್. ಟೆನ್ ಅಂದ್ರೇನು, 10. ಕನ್ನಡದಲ್ಲೇ ಟೆನ್ಗೆ ಏನಂತಾರೆ, 10 ಸಂಖ್ಯೆ. ಲೆಟ್ಸ್ ರೀಡ್. ಅ ಫ್ಯಾಟ್ ಕ್ಯಾಟ್ ಸಾ ಅ ರ್ಯಾಟ್. ಸೊ ಇದನ್ನು ನಾವು ಸೆಂಟೆನ್ಸಲ್ಲೇ ಮಾಡಿದ್ದಾರೆ. ಅ ಫ್ಯಾಟ್ ಕ್ಯಾಟ್ ಸಾ ಅ ರ್ಯಾಟ್. ಆ ಥರನೇ ಸ್ಯಾಡ್ದಿಂದ ಮಾಡೋನು. ದ ಬಾಯ್ ಈಸ್ ಸ್ಯಾಡ್. ಐ ಹ್ಯಾವ್ 10 chocolates. Now come to next page, page number 30. Reading is fun. How many kinds of creatures are there in the poem? ನೀವೀಗ ಅಗಳೇ ಪೋಯಮ್ ಓದಿದ್ರಲ್ಲ ಮಕ್ಕಳೇ, 1 ಲಿಟಲ್ ಕಿಟನ್, ಅದರಲ್ಲಿ ಎಷ್ಟು ಕ್ರಿಯೇಚರ್ಸ್ ಇದೆ ಅಂತ ಕೇಳಿದ್ದಾರೆ. ಕ್ರಿಯೇಚರ್ಸ್ ಅಂದರೆ ಏನು, ಆ್ಯನಿಮಲ್ಸ್. ಎಷ್ಟು ಆ್ಯನಿಮಲ್ಸನ್ನು ನೋಡಿದ್ರಿ ನೀವು? ಸೊ ಎಷ್ಟು ಕ್ರಿಯೇಚರ್ಸನ್ನೇ ನೋಡೀವಿ ನೋಡೋಣ. ಕಿಟನ್, ಕ್ಯಾಟ್. ಕ್ಯಾಟ್ ಬೇಬಿಗೆ ಕಿಟನ್ ಅಂತೀವಿ. ಸೊ ಇವೆರಡು ಒಂದೇ ಕ್ರಿಯೇಚರ್ ಆಗ್ತವೆ. ಸೊ 1 ಕಿಟನ್ ಆ್ಯಂಡ್ ಕ್ಯಾಟ್ ಸೇರಿಸೆ 1 ಕ್ರಿಯೇಚರ್. 1 ಬಟರ್ಫ್ಲೈ, 2 ರ್ಯಾಟ್ಸ್, 3 ಫಿಶಸ್, 4 seals, 5 seagulls, 6 eels, 7 lizard, 8 bees, 9 elephant, 10
fleas 11, alligator 12, whales 13, donkey 14. ಸೊ ನಾವು ಎಷ್ಟು ಕ್ರಿಯೇಚರು ನೋಡಿವಿ? 40 ಕ್ರಿಯೇಚರ್ಸ್ ನೋಡಿವಿ. How many kinds of creatures are there in the poem? There are 14 creatures are there in the poem. Are the seals happy? ಸೀಲ್ಸ್ ಹ್ಯಾಪಿ ಇದೆ ಮಕ್ಕಳೇ. ಇಲ್ಲಿ ನಾವು ಪೋಯಮ್ ಓದಿದ್ವಲ್ಲ, ಅದರಲ್ಲೇ ಸೀಲ್ಸ್ ಹ್ಯಾಪಿ ಇದೆ. 6 ಸ್ಯಾಡ್ ಸೀಲ್ಸ್. ನೋ, ಸೀಲ್ಸ್ ಏನಿದೆ? ಸೀಲ್ಸ್ ಆರ್ ಸ್ಯಾಡ್. ಸೊ ನೋ, ಸೀಲ್ಸ್ ಆರ್ ನಾಟ್ ಹ್ಯಾಪಿ. ಲೆಟ್ಸ್ ಟಾಕ್. ಬನ್ನಿ ಮಾತಾಡೋಣ. ವೇರ್ ಡೂ ದ ಫಿಶಸ್ ಲಿವ್? ಫಿಶಸ್ ಎಲ್ಲಿರ್ತವೆ ಮಕ್ಕಳೇ? ವೇರ್ ಡೂ ದ ಫಿಶ್ ಲಿವ್ಸ್? Where do the fish lives? Where do the fish lives? Fish lives in water. Fish lives in water. Fishes ಎಲ್ಲಿರ್ತವ? ವಾಟರಲ್ಲಿ, ನೀರಲ್ಲಿ ಇರ್ತವ. ಮೀನಾ ನೀರಲ್ಲೇ ಇರ್ತವ. What are the other things found in water? ವಾಟರಲ್ಲಿ ಮತ್ತೇನು ಕಾಣ್ಬರ್ತದ ಮಕ್ಕಳೇ? ಮತ್ತು ನೀವು ವಾಟರಲ್ಲಿ ಏನು ನೋಡ್ತೀರಿ? ವಾಟರ್ ಪ್ಲಾಂಟ್ಸ್ ಇರ್ತವ, ವಾಟರ್ ಆ್ಯನಿಮಲ್ಸ್. For example, seahorse, then whales, crab, tortoise, water snakes, ಇವೆಲ್ಲ ವಾಟರಲ್ಲೇ ಇರ್ತವೆ. ದೆನ್ ನೀವು ಇದನ್ನು ನೋಡ್ತೀರಲ್ಲ, ಶಂಖ ನೋಡ್ತೀರಿ, ಉಸುಗಿರ್ತದ. ದಿಸ್ ಆಲ್ ವಿ ಫೌಂಡ್ ಇನ್ ದ ವಾಟರ್. ದೇರ್ ಆರ್ ಮೆನಿ ಕ್ರಿಯೇಚರ್ಸ್ ಇನ್ ದ ಪೋಯಮ್. ವಿಚ್ ಒನ್ಸ್ ಹ್ಯಾವ್ ಯು ಸೀನ್? ನೀವು ಪೋಯಮಲ್ಲಿ ನೋಡಿದ್ರಲ್ಲ, ಭಾಳಷ್ಟು ಕ್ರಿಯೇಚರ್ಸ್ ಇದೆ ಮಕ್ಕಳೇ. ಅದರಾಗಿ ನೀವು ಯಾವ್ದು ಕ್ರಿಯೇಚರನ್ನು ನೋಡಿದ್ದೀರಿ? ಬನ್ನಿ ಒಂದ್ಸತಿ ಇನ್ನೊಂದ್ಸತಿ ಪೋಯಮ್ ಕಡೆ ಹೋಗೋಣ. ಹಾಂ, ನೀವು ಕಿಟನ್ ನೋಡಿದ್ದೀರಿ, ಕ್ಯಾಟ್ಸ್ ನೋಡಿದ್ದೀರಿ. ಎಸ್, ಬೆಕ್ಕಿನ ಮರಿ ನೀವು ನೋಡಿರ್ತೀರಿ, ನಿಮ್ಮ ಮನೆ ಹತ್ರನೇ ಬಂದಿರ್ತಾವ. ಬಟರ್ಫ್ಲೈಸ್, ಎಸ್, ನೀವು ಗಾರ್ಡನಲ್ಲಿ ಅಥವಾ ಫ್ಲವರ್ಸನ್ನು ಕಂಡಿದ್ದಾಗ ಅಲ್ಲಿ ಬಟರ್ಫ್ಲೈಸ್ ಕಲರ್ ಬಣ್ಣದಂಥದ್ದು ಬಟರ್ಫ್ಲೈಸ್ ಬಂದಿರ್ತವೆ. ರ್ಯಾಟ್ಸ್ ಅಂದ್ರೇನು? ಇಲಿಯನ್ನು ನೀವು ನೋಡಿದ್ದೀರಿ. ಹೌದು. ಫಿಶಸ್ ಅಂದ್ರೇನು? ಮೀನಾ. ಇದನ್ನು ಕೂಡ ನೀವು ನೀರಲ್ಲೇ ನೋಡಿರ್ತೀರಿ. ನೀರು ಅಥವಾ ಅಕ್ವೇರಿಯಮ್ಸ್ ಇರ್ತಾವಲ್ಲ, ಅದರಲ್ಲೇ ನಾವು ಫಿಶಸ್ ಇಟ್ಟಿರ್ತೀವಿ. ಸೀಲ್ಸ್ ಸಮುದ್ರಲ್ಲೇ ಇರ್ತಾವ. ಇವನ್ನು ನೀವು ನೋಡಲಿಕ್ಕಿಲ್ಲ, ಯಾಕಂದ್ರೆ ಸಮುದ್ರ ಒಳಗಡೆ ಇವು ಇರ್ತಾವ. ಆಮೇಲೆ ಇವು ಐಲ್ಯಾಂಡ್ಸಲ್ಲೇ ಜಾಸ್ತಿ ಇರ್ತಾವ, ದ್ವೀಪ ಇರ್ತಾವಲ್ಲ ಅಲ್ಲೇ ಜಾಸ್ತಿ ಇರ್ತವೆ. ಸೀಗಲ್ಸ್ ಕೂಡ ಸಮುದ್ರ ಹತ್ರನೇ ಇರ್ತಾವ, ಇದನ್ನು ನೀವು ನೋಡಿಲ್ಲ. ಈಲ್ಸ್ ಕೆಲವಷ್ಟು ನೋಡಿರ್ತಾರೆ, ಕೆಲವೊಬ್ಬರು ನೋಡಿರಂಗಿಲ್ಲ. ಈಲ್ಸ್ ಆಲ್ಸೋ ರೇರ್. ದೇ ಆಲ್ಸೋ ಫೌಂಡ್ ಇನ್ ಬಿಗ್ ರಿವರ್ಸ್ ಆರ್ ಓಷಿಯನ್ಸ್ ಆರ್ ಸಿ. ಮಹಾಸಮುದ್ರ ಅಥವಾ ದೊಡ್ಡ ನದಿಗಳು ಅಲ್ಲೆಲ್ಲ ಈಲ್ಸ್ ಕಾಣ್ಬರ್ತಾವ. ಲಿಜಾರ್ಡ್ ಎಲ್ಲರೂ ನೋಡಿದ್ದೀರಲ್ಲ ನೀವು, ಯಾಕಂದ್ರೆ ಅವು ನಮ್ಮ ಮನೆಯಲ್ಲಿ ಗೋಡೆ ಮೇಲೆ ಕೂತಿರ್ತಾವ. ಸೊ ಲಿಜಾರ್ಡ್ ಎಲ್ಲರೂ ಕಾಣಿರ್ತೀರಿ. ಬೀಸ್ ಕೂಡ ಎಲ್ಲರೂ ನೋಡಿರ್ತೀರಿ. ಬೀಸ್ ಅಂದ್ರೇನು? ಜೇನಿನ ನೊಣ. ಸೊ ಇದನ್ನು ಎಲ್ಲರೂ ಕೂಡ ನೋಡಿರ್ತೀರಿ. ಎಲಿಫೆಂಟ್ಸ್ ನೋಡಿದ್ದೀರಾ ಮಕ್ಕಳೇ? ಬಹುಶಃ ನೀವು ಝೂದಲ್ಲೇ ಹೋದಾಗ, ನಿಮ್ಮ ಫ್ಯಾಮ್ಲಿ ಜೊತೆ ಝೂದಲ್ಲೇ ಹೋದಾಗ ನೀವು ಎಲಿಫೆಂಟ್ ನೋಡಿರ್ತೀರಿ. ಫ್ಲೀಸನ್ನು ನೋಡಿರ್ತೀರಿ, ಕೆಲವರು ಜನ ನೋಡಿರಂಗಿಲ್ಲ. ಫ್ಲೀಸ್ ಅಂದ್ರೇನು? ಸಣ್ಣ ಚಿಕ್ಕದ ಹುಳ ಇರ್ತವೆ, ಡಾಗ್ ಮೇಲೆ ಜಾಸ್ತಿ ಇರ್ತವೆ ಇವು. ಸೊ ಇವು ಕೂಡ ನೀವು ನೋಡಿಲ್ಲ. ಅಲಿಗೇಟರ್ಸ್ ಅಂದ್ರೆ ಕ್ರೊಕೊಡೈಲ್ ಥರಾನೇ ಇರ್ತಾವೆ. ಅವು ಕೂಡ ಝೂದಲ್ಲೇ ಇರ್ತಾವೆ ಅಥವಾ ನದಿ ದಂಡಿ ಅಂದರೆ ಇರ್ತಾವೆ. ವೇಲ್ಸ್ ಆರ್ ದಿ ಬಿಗ್ ಫಿಶಸ್. ಇದನ್ನು ನೀವು ಯಾರೂ ನೋಡಿಲ್ಲ, ಯಾಕಂದರೆ ಇದು ಸಮುದ್ರ ಒಳಗಡೆ ಇರ್ತದೆ. ಡಾಂಕೀಸ್ ನೋಡಿರಿ ಮಕ್ಕಳೇ? ಓಕೆ. ಡಾಂಕೀಸ್ ಆ್ಯಂಡ್ ವಿತ್ 15 ಟೇಲ್ಸ್. ಸೊ ನೀವೇನು ನೋಡಿದ್ದೀರಿ? ಕಿಟನ್, cats, butterflies, rats, fishes, then lizards, bees, elephants, then donkeys. So ಇದನ್ನು ನೀವೆಲ್ಲರೂ ನೋಡಿರಿ. Tell us about when you feel. ಸೊ ನೀವು ಯಾವಾಗ ಈ ಥರ ಫೀಲ್ ಮಾಡ್ಕೋತೀರಿ ಅನ್ನೋದು ಹೇಳಿ. ಸ್ಯಾಡ್ ಯಾವಾಗ ಫೀಲ್ ಮಾಡ್ಕೋತೀರಿ ನೀವು? ನಿಮ್ದು ಏನಾದ್ರು ಟಾಯ್ಸ್ ಮುರಿದು ಬಿಡ್ತದ ಅಥವಾ ನಿಮ್ಮ ಟಾಯ್ಸ್ ಕಳ್ಕೊಂಬಿಟ್ಟಿರ್ತದಲ್ಲ, ಅವಾಗ ನೀವು ಏನಾಗ್ತೀರಿ? ಸ್ಯಾಡ್ ಆಗಿಬಿಡ್ತೀರಿ. ಬ್ರೇವ್ ಯಾವಾಗ ಆಗ್ತೀರಿ ನೀವು? ಯಾವುದಾದ್ರೂ ಸಾಹಸದ ಕೆಲಸ ಮಾಡ್ತೀರಲ್ಲ, ಅವಾಗ ಅದನ್ನು ನೀವು ಬ್ರೇವ್ ಆಗ್ತೀರಿ.
ಸಾಹಸ ಕೆಲಸ ಯಾವ್ದು ಮಾಡ್ತೀರಿ ನೀವು? ನೀವು ಯಾರನ್ನಾರ ಹೆಲ್ಪ್ ಮಾಡ್ತೀರಿ, ಅವಾಗ ನೀವು ಬ್ರೇವ್ ಆಗ್ತೀರಿ. ಹ್ಯಾಪಿ, ಹ್ಯಾಪಿ ಅಂದ್ರೇನು? ಹ್ಯಾಪಿ ಯಾವಾಗ ಆಗ್ತೀರಿ? ಯಾವಾಗ ನಿಮ್ಗೆ ಇಷ್ಟ ಆದಂಥದ್ದು ಟಾಯ್ಸ್ ಸಿಗ್ತದೆ, ಯಾವಾಗ ನೀವು ನಿಮ್ಮ ವರ್ಕ್ ಕಂಪ್ಲೀಟ್ ಮಾಡಿರ್ತೀರಿ, ಯಾವಾಗ ನಿಮ್ಮ ಟೀಚರ್ ನಿಮಗೆ ಗುಡ್ ಬಾಯ್ ಆರ್ ಗುಡ್ ಗರ್ಲ್ ಅಂತಾರೆ, ಅವಾಗ ನೀವು ಹ್ಯಾಪಿ ಆಗ್ತೀರಿ. ನರ್ವಸ್, ಯಾವಾಗ ನೀವು ನರ್ವಸ್ ಆಗ್ತೀರಿ? ನರ್ವಸ್ ಯಾವಾಗ ಆಗ್ತೀರಿ ಅಂದರೆ ಟೀಚರ್ ನಿಮಗೆ ಕೇಳ್ತಾರೆ, ಬನ್ನಿ ಮಕ್ಕಳೇ ಒಂದು ರೈಮ್ ಹೇಳ್ರಿ ಸ್ಟೇಜ್ ಮೇಲೆ ನಿಂತಂದಿದಾಗ ನೀವು ನರ್ವಸ್ ಆಗಿಬಿಡ್ತೀರಿ, ಹೌದಲ್ಲ? ನೆಕ್ಸ್ಟ್, ಲೆಟ್ಸ್ ಶೇರ್. ಮೇಕ್ ಫೇಸಸ್ ಟು ಶೋ ಯುವರ್ ಫೀಲಿಂಗ್ಸ್ ಟು ಯುವರ್ ಫ್ರೆಂಡ್ಸ್. ಈ ಥರ ನೀವು ಫೇಸಸನ್ನು ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫೀಲಿಂಗ್ಸನ್ನು ತೋರಿಸ್ಬೇಕು. ದಿಸ್ ಈಸ್ ಸ್ಯಾಡ್, ಸ್ಯಾಡ್ ಇದ್ದಾನೆ. ಬ್ರೇವ್, ಬ್ರೇವ್ ಅಂದರೆ ಬಹದ್ದೂರ್, ಸಾಹಸದ ಕೆಲಸ ಮಾಡಿದವನು. ನರ್ವಸ್, ನರ್ವಸ್ ಅಂದರೆ ಏನು? ಭಯ ಪಟ್ಕೊಂಡಿರೋನು. ಹ್ಯಾಪಿ, ಹ್ಯಾಪಿ ಅಂದರೆ ಖುಷಿಯಾಗಿರೋದು. ನೆಕ್ಸ್ಟ್, ಕಮ್ ಟು ದಿ ನೆಕ್ಸ್ಟ್ ಪೇಜ್. ಲೆಟ್ಸ್ ಡ್ರಾ. Look at the pictures of the animals given below and underline them in the poem. ಸೊ ಇಲ್ಲಿ ಏನು ಮಾಡಿದ್ದಾರೆ? ಲುಕ್ ಆ್ಯಟ್ ದ ಪಿಕ್ಚರ್ಸ್ ಆಫ್ ದಿ ಆ್ಯನಿಮಲ್ಸ್ ಗಿವನ್ ಬಿಲೋ ಆ್ಯಂಡ್ ಅಂಡರ್ಲೈನ್ ದ್ಯಾಮ್ ಇನ್ ದ ಪೋಯಮ್. ಇಲ್ಲೇ ಆ್ಯನಿಮಲ್ಸ್ ಪಿಕ್ಚರ್ ಕೊಟ್ಟಿದ್ದಾರೆ, ಇದನ್ನು ನೀವು ಏನು ಮಾಡಬೇಕು? ಪೋಯಮಲ್ಲೇ ವರ್ಡ್ಸ್ ಬಂದಿದ್ದಲ್ಲೇ ಅಂಡರ್ಲೈನ್ ಮಾಡಬೇಕು. ದೆನ್ ಟ್ರೇಸ್ ದ ಲೆಟರ್ಸ್, ಆಮೇಲೆ ಲೆಟರ್ಸನ್ನು ಟ್ರೇಸ್ ಮಾಡಬೇಕು. ಸೊ ಕಮ್, ಲೆಟ್ಸ್ ವಿ ಡೂ ನೌ. First is kitten. Where is the kitten? Here is the kitten. So underline this, kitten. Okay? Then trace it. Trace according to arrow. Okay. Next, what is this? Butterfly. So where is the butterfly? Here. Butterflies. So underline this. ಈ ಥರ ಅಂಡರ್ಲೈನ್ ಮಾಡಿ ಆಮೇಲೆ ಇದನ್ನು ಟ್ರೇಸ್ ಮಾಡಿ. B. Then what is this? This is a cat. So underline the cat. Underline madidri. Then trace this. Rat. So where is the rat? Here is the rat. Underline the rat and trace R. R for rat. Then fish. Here is the fishes. So underline the fish. ಫಿಶ್ ಅಂದ್ರೆ ಒಂದು, ಫಿಶಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ಫಿಶಸ್ ಅಂತ ಕರಿತೀವಿ. ಸೊ ಡೂ ದಿಸ್. ಟ್ರೇಸ್ ದಿ ಎಫ್. ದೆನ್ ಸೀಲ್. ವೆರ್ ಈಸ್ ದಿ ಸೀಲ್? ಎಸ್, ಹಿಯರ್ ಈಸ್ ದ ಸೀಲ್. ಅಂಡರ್ಲೈನ್ ದ ಸೀಲ್ ಆ್ಯಂಡ್ ಟ್ರೇಸ್ ದಿ ಎಸ್. ಎಸ್ ಫಾರ್ ಸೀಲ್. Then seagull. Where is the word seagull? Here. 7 silly seagulls. Seagulls. Then here is the seagull. So trace the S. S for seagull. Ill. Ill. Where is the ill? Here is the ill. 8 happy ills. 8 happy ills. So trace the E for ill. E for eel. E for eel. Then L. L for lizard. Where is the lizards? Here. 9 nervous lizards. So L for lizard. Here given the picture of lizard. Then B. B for bee. Where is the bee? 10 brave bees. B. 10 brave bees. 10 brave bees. Then E for elephant. So underline the elephant. E for elephant. Underline this. Then we come to flea. F-L-E-A, flea. F for flea. So here is the fleas. F for fleas. What is this? 12 fat fleas. So trace the fleas. Then donkey. So we first underline the donkey. Here is the donkeys. 15 donkeys. So trace the donkeys. Then A for alligator. Look at the picture, alligator. Underline the alligator and trace the A. And trace the A. Then W for whale. So where is the whale? Whales. 14 whales.
then trace the vowels. So like this you have to do this. Come students, we will say aloud these words. am, 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 arm, he, 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 ef, if, if, en, es, is, et, it, me, me, y, my, no, no ಅಂತೀವಲ್ಲ, no, o, no, of, off, off, on, so, so, to, us, w, we, all, and, bad, big, bit, but, can, cat, cry, day, day, dog, dog, fat, let, met, not, one, pig, ran, read, sad, saw, saw, sit, sun, ten, the, try, try, two, was, wet, you. Like this, these are the phonic words. ಇದರ ಮೊದಲೇ ವರ್ಡಿಂದ ಉಚ್ಚಾರಣೆ ಹೆಂಗಿರ್ತದಲ್ಲ ಮಕ್ಕಳೇ, ಅದ್ರ ಹಿಂದೆ ನಾವು ಸೇರಿಸಿ ಬೇರೆ ಲೆಟ್ರ್ ಸೇರಿಸಿ ವರ್ಡ್ ಮಾಡ್ತೀವಿ. ಇಲ್ಲಿ ನೀವು ನೋಡಿದ್ರಲ್ಲ am ಅಂತ, ಇದು ಓದೋದು am ಓದ್ತೀವಿ, ಬಟ್ ಇದ್ರ ಉಚ್ಚಾರಣೆ ಹೆಂಗೆ ಬರ್ತದೆ am. ಸೊ am, he ಆಗ್ತದೆ, ಆಗ್ತಲ್ಲ, he. ನಮ್ಮ ಹೆಂಗೆ ಉಚ್ಚಾರಣೆ ಇದ್ರ ಫಸ್ಟ್ ಲೆಟ್ರ್ ಉಚ್ಚಾರಣೆ ಹೆಂಗೆ ಬರ್ತದೆ ಅದನ್ನು ನಾವು ಗಮನಿಸಬೇಕು. if ಆಗ್ತದಿಲ್ಲ ಮಕ್ಕಳೇ, if, in ಆಗ್ತದೆ, ಇದೇನು ಇನ್, ಸೊ in, is, is, it, it, me, me, my, my, no, no, off, ಅದು, ಸೊ off, on, on, so, so, to, to, us, we, all, all, and, bad, bad, big, 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 bit, bitter, so bit, but,
but, but. Can, can, can. Cat, cat, cat. Cry. So ಏನಿದೆ cry, ry, cry. Day, day, day. Dog, dog ಅದು dog, dog. Fat, fat. Let, let. Met, met. Not, not. One, one. Pig, pig. Ran, ran. Read, red, red. Sad, sad. Saw, saw. Sit. Sun. Ten. The. So T ಮತ್ತು H the. Try, try. Two. Two. Was, wet. You. ಈ ಥರ ನೀವು ಓದಬೇಕು ಮಕ್ಕಳೇ. Come to the next page. Look and read. Say these words aloud, then match them with the pictures by drawing the line. Bag, tin, hen, pen, tap, axe, ant, fox, cap, cot. So where is the bag? Match with the bag picture. Bag. Then tin. Come to the tin. Then where is the hen? Here is the hen. Then pen. Tap. Then axe. Ant. Fox. Cap. Cot. Like this you have to match. Fill in the blanks from the word given above. ಇಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನು ನೋಡಿಬಿಟ್ಟು ನಾವು ಇದನ್ನು fill in the blanks ಮಾಡಬೇಕು. B-G. So what will come here? This is the spell of bag. B-A-G, bag. H, this is the hen spelling. H-E-N, hen. T-A-P, tap. T-A-P, tap. AP, K-A-P, cap. K-A-P, cap. Tin. So T-I-N, tin. K-A-T, cat. K-A-T, cat. Then what will come here? A-N-T, ant. A-N-T, ant. P-E-N, pen. F-O-X, F-O-X, fox. A-X-E-X. ಸೊ ಈ ಥರ ನೀವು ಬರಿಬೇಕು. ಇಲ್ಲಿಗೆ ನಮ್ದು ಇದು ಪೋಯಮ್ ಮುಗೀತು ಮಕ್ಕಳೇ. ನೀವು ಇದನ್ನು ಪೋಯಮ್ ಎಂಜಾಯ್ ಮಾಡಿ ಓದ್ರಿ. ರಿಸೈಟ್ ದಿಸ್ ಪೋಯಮ್ ರಿಪೀಟೆಡ್ಲಿ, ಪ್ರಾಕ್ಟಿಸ್ ಇಟ್, ರೈಟ್ ಇಟ್ ಆ್ಯಂಡ್ ಎಂಜಾಯ್ ದ ಆ್ಯಕ್ಟಿವಿಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. Please do like our video, share our video and subscribe our channel. Thank you.